ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ನೈಲ್ ನೋಡಿ ಗೊತ್ತಾಗಿರುತ್ತೆ. ಎಸ್, ಈ ಡಿಲೇ ಸ್ಪ್ರೇ ಅಥವಾ ಸೆಕ್ಸ್ ಜಾಸ್ತಿ ಟೈಮ್ ಮಾಡಲಿಕ್ಕೆ ಸ್ಪ್ರೇ ಯೂಸ್ ಮಾಡ್ತಾರೆ ಅಲ್ವಾ, ಸೊ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಅಂತ ತುಂಬಾ ಜನ ಇತ್ತೀಚೆಗೆ ಕೇಳ್ತಾ ಇದ್ರಿ. ಸೊ ಇವತ್ತು ಆ ಟಾಪಿಕ್ ಬಗ್ಗೆ ತಿಳಿಸ್ಕೊಡೋಣ ಅಂತ. ಯಾವಾಗ ಯೂಸ್ ಮಾಡಬೇಕು, ಅದು ಎಷ್ಟು ಯೂಸ್ ಮಾಡಬೇಕಂದ್ರೆ ಎಷ್ಟು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಬೇಕು, ಅದು ಯೂಸ್ ಮಾಡೋದ್ರಿಂದ ಏನಾದರೂ ಆಗುತ್ತಾ ಅಥವಾ ಎಷ್ಟು ಗಂಟೆ ಮುಂಚೆ ತಗೋಬೇಕು ಅಂತ ಈ ಥರದ್ದೆಲ್ಲ ಸುಮಾರು ಕ್ವಶನ್ ಕೇಳಿದ್ರಿ. ಸೊ ಅದಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ಯಾರು ಯೂಸ್ ಮಾಡ್ತಾ ಇದ್ದೀರಾ ಡಿಲೇ ಸ್ಪ್ರೇನ, ಅದ್ರ ಬಗ್ಗೆ ತಿಳ್ಕೊಂಡು ಯೂಸ್ ಮಾಡೋದು ಒಳ್ಳೇದಲ್ಲ. ಅದಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಹೊಸಬ್ರು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಡಿಲೇ ಸ್ಪ್ರೇ ಫಸ್ಟ್ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಡ್ತೇನೆ. ಈ ಏನು ವಯಾಗ್ರಾ ಅನ್ನೋ ಟ್ಯಾಬ್ಲೆಟ್ ಇದೆ, ಸೊ ಇದನ್ನ ಯಾರಿಗೆ ಅದನ್ನ ಜಾಸ್ತಿ ಟೈಮ್ ತಗೊಳಕ್ಕೆ ಇಷ್ಟ ಆಗೋದಿಲ್ಲ, ಮತ್ತೆ ಜಾಸ್ತಿ ವಯಾಗ್ರಾ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಯಾರು ಅನ್ಕೋತಾರೆ ಅಲ್ವಾ, ಸೊ ಅವರು ಈ ಸೆಕ್ಸ್ ಸ್ಪ್ರೇನ ಅಂದ್ರೆ ಡಿಲೇ ಸ್ಪ್ರೇಗಳನ್ನ ಯೂಸ್ ಮಾಡ್ತಾರೆ. ಸೊ ಇದು ಸುಮಾರು ಬ್ರ್ಯಾಂಡ್ಗಳಲ್ಲಿ ಇದೆ, ಮತ್ತೆ ಮೆಡಿಕಲ್ ಅಲ್ಲಿ ಸಿಗುತ್ತೆ, ಇದು ಆನ್ಲೈನ್ ಅಲ್ಲೂ ಸಹ ನಿಮ್ಗೆ ಅವೈಲೇಬಲ್ ಇದೆ. ನಿಮ್ಗೆ ಎಲ್ಲಿ ಬೇಕಿದ್ರು ಇದನ್ನ ನೀವು ಪರ್ಚೇಸ್ ಮಾಡಬಹುದು. ಹಾಗಿದ್ರೆ ಇದ್ರದ್ದು ಯಾವಾಗ ಯೂಸ್ ಮಾಡಬೇಕು ಇದನ್ನ ಅನ್ನೋದನ್ನ ಫಸ್ಟ್ ನಾನು ಹೇಳ್ಕೊಡ್ತೀನಿ. ಏನಪ್ಪಾ ಅಂದ್ರೆ, ಯಾವಾಗ ನೀವು ಸೆಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ, ಇನ್ ಕೇಸ್ ಫೋರ್ ಪ್ಲೇ ಮಾಡಲಿಲ್ಲ ಅಂದ್ರೆ ಸೆಕ್ಸ್ ಮಾಡೋದಕ್ಕಿಂತ ಒಂದು 10 to 15 ಮಿನಿಟ್ಸ್ ಮೊದಲು ನೀವು ಈ ಸ್ಪ್ರೇನ ಯೂಸ್ ಮಾಡಬೇಕು. ಇಲ್ಲ ಯಾರಾದ್ರೂ ನಾವು ರೊಮ್ಯಾನ್ಸ್ ಮಾಡ್ಕೊಂಡು ಸೆಕ್ಸ್ ಮಾಡ್ತೀವಿ ಅನ್ನೋರು ಇದ್ರೆ, ಸೊ ಅಂಥವ್ರು ಏನ್ ಮಾಡ್ಬೇಕಂದ್ರೆ, ಯಾವಾಗ ನೀವು ಫೋರ್ ಪ್ಲೇ ಸ್ಟಾರ್ಟ್ ಮಾಡ್ತೀರಾ, ಸೊ ಅಂತ ಟೈಮಲ್ಲಿ ಆ ಸ್ಪ್ರೇನ ನೀವು ಹಾಕೊಳ್ಳೋದು ಬೆಟರ್. ಅಂದ್ರೆ ಯಾವಾಗಾದ್ರೂ ಯೂಸ್ ಮಾಡಿ ಒಂದು 10 to 15 ನಿಮಿಷ ಮುಂಚೆ, ಸೆಕ್ಸ್ ಮಾಡೋದಕ್ಕಿಂತ ಮುಂಚೆ ನೀವು ಆ ಸ್ಪ್ರೇನ ಯೂಸ್ ಮಾಡಬೇಕು. ಹಾಗಿದ್ರೆ ಹೇಗೆ ಯೂಸ್ ಮಾಡಬೇಕು ಅಂತ ನೋಡೋದಾದ್ರೆ, ಇದು ಏನು ನಿಮ್ಮ ಶಿಶ್ನ ಇರುತ್ತೆ ಅಲ್ವಾ, ಈ ಫೋರ್ಹೆಡ್ ಸ್ಕಿನ್ ಏನಂತ ಇರುತ್ತೆ, ಫೋರ್ ಸ್ಕಿನ್, ಸೊ ಇದ್ರ ಮೇಲೆ ಸ್ಪ್ರೇ ಮಾಡಕ್ ಹೋಗ್ಬೇಡಿ. ಈ ಲೆಂತ್ ಏನಿರುತ್ತೆ ಅಲ್ವಾ, ಈ ಲೆಂತ್ ಮಾತ್ರ ಮಧ್ಯದಲ್ಲಿ ನೀವು ಸ್ಪ್ರೇ ಮಾಡಬೇಕು. ಹಾಗೆ ನಿಮ್ಮ ಟೆಸ್ಟಿಕಲ್ಸ್ಗೂ ಸಹ ನೀವು ಅಂದ್ರೆ ನಿಮ್ಮ ವೃಷಣದ ಭಾಗಗಳಿಗೂ ನೀವು ಅದನ್ನ ಟಚ್ ಮಾಡೋದಕ್ಕೆ ಹೋಗ್ಬಾರ್ದು. ಜಸ್ಟ್ ನೀವು ಸೆಂಟ್ರಲ್ ಮಾತ್ರ ಅದನ್ನ ಸ್ಪ್ರೇ ಮಾಡಬೇಕು. ಅರ್ಥ ಆಯ್ತು ನಿಮ್ಗೆ ಅಂತ ಅನ್ಕೋತೀನಿ. ಹಾಗಿದ್ರೆ ಎಷ್ಟು ಯೂಸ್ ಮಾಡ್ಬೇಕು ಅದನ್ನ, ಎಷ್ಟು ಕ್ವಾಂಟಿಟಿಲಿ ಅದನ್ನ ಯೂಸ್ ಮಾಡಬೇಕು ಅಂದ್ರೆ, ಫಸ್ಟ್ ಯೂಸ್ ಮಾಡೋವಂಥವ್ರು ಫಸ್ಟ್ ಒಂದೇ ಸ್ಪ್ರೇನ ಯೂಸ್ ಮಾಡಿ, ಅಂದ್ರೆ ಸಿಂಗಲ್ ಸ್ಪ್ರೇನ. ಇನ್ ಕೇಸ್ ಇಲ್ಲ ಅದು ಎಫೆಕ್ಟ್ ಆಗ್ಲಿಲ್ಲ ಅಂದ್ರೆ 1, 2 ಇಲ್ಲ 3, ಹೈಯೆಸ್ಟ್ ಅಂದ್ರೆ 3 ಸ್ಪ್ರೇ ಅಷ್ಟೇ ನೀವು ಯೂಸ್ ಮಾಡಬೇಕು. ಅಂದ್ರೆ 3 ಸಲ ಪಂಪ್ ಮಾಡೋದು. ಪಂಪ್ ಮಾಡೋದಕ್ಕಿಂತ ಮುಂಚೆ ಹೇಗೆ ನೀವೆಲ್ಲ ಈ ಸಿರಪ್ ಅದೇ ಇದು ಎಲ್ಲ ಶೇಕ್ ಮಾಡ್ತಿರಲ್ವಾ ಚೆನ್ನಾಗಿ, ಮತ್ತೆ ಈ ಪರ್ಫ್ಯೂಮ್ ಎಲ್ಲ, ಸೊ ಅದೇ ತರನೇ ಈ ಡಿಲೇ ಸ್ಪ್ರೇನು ಸಹ ಚೆನ್ನಾಗಿ ಶೇಕ್ ಮಾಡಿ 1 ನಿಮಿಷ ಫುಲ್ಲು ಶೇಕ್ ಆಗ್ಬೇಕದು. ಸೊ ಶೇಕ್ ಆದ್ಮೇಲೆ ನೀವು 1 ಪಂಪ್ ಅಷ್ಟು ಟ್ರೈ ಮಾಡಿ. ಇನ್ ಕೇಸ್ ಆಗ್ಲಿಲ್ಲ ಅದು ಅಂದ್ರೆ ಅವಾಗ 3 ಪಂಪ್ ಅಷ್ಟೇ ನೀವು ಅದನ್ನ ಟ್ರೈ ಮಾಡಿ. ಇಷ್ಟು ಹೊತ್ತರೆಗೂ ನಾನು ಹೇಳಿದ್ದು ಯೂಸ್ ಮಾಡೋವಂಥದ್ದು. ಇನ್ನು ಯಾವಾಗ ಅದನ್ನ ಬಳಸಬಾರ್ದು ಅಂತ ನೋಡೋದಾದ್ರೆ, ಇನ್ ಕೇಸ್ ನಿಮ್ಮ ಪಾರ್ಟ್ನರ್ ಏನಿರ್ತಾರೆ, ವೈಫು ಅಥವಾ ನಿಮ್ಮ ಪಾರ್ಟ್ನರ್ ಯಾರಾದ್ರೂ ಇರ್ಬೋದು, ಸೊ ಅವ್ರೇನಾದ್ರೂ ಪ್ರೆಗ್ನೆನ್ಸಿ ಇದ್ರೆ, ಆಕೆ ಏನಾದ್ರೂ ಗರ್ಭವತಿ ಇದ್ರೆ, ಇಲ್ಲ ನಿಮ್ಮ ಪಾರ್ಟ್ನರು ಮಗುಗೆ ಹಾಲು ಉಣಿಸ್ತಾ ಇದ್ರೆ, ಅಂದ್ರೆ ಫೀಡಿಂಗ್ ಮಾಡ್ತಾ ಇದ್ರೆ ನಿಮ್ಮ ಪಾಪುಗೆ, ಸೊ ಅಂತ ಟೈಮಲ್ಲಿ ನೀವು ಈ ಡಿಲೇ ಸ್ಪ್ರೇನ ಯೂಸ್ ಮಾಡಕ್ ಹೋಗ್ಬೇಡಿ. ಹಾಗೆ ಇನ್ ಕೆಲವ್ರಿಗೆ ಏನಾಗುತ್ತಪ್ಪ ಅಂದ್ರೆ, ಈ ತರ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಈ ತರ ಎಲ್ಲ ಸ್ಪ್ರೇ ಯೂಸ್ ಮಾಡಿದಾಗ ಇಚ್ಚಿಂಗ್ ಆಗಿರ್ಬೋದು, ಇಲ್ಲ ಬರ್ನಿಂಗ್ ಸೆನ್ಸೇಷನ್ ಆಗೋವಂಥದ್ದು ಇರ್ಬೋದು, ಈ ತರದ್ದೆಲ್ಲ ಆಗುತ್ತೆ. ಅದು ನಿಮಗೂ ಆಗ್ಬೋದು, ಇಲ್ಲ ನಿಮ್ಮ ಏನ್ ಪಾರ್ಟ್ನರ್ ಇರ್ತಾರೆ ಅವ್ರಿಗೂ ಸಹ ಈ ಫೀಲ್ ಆಗ್ಬೋದು. ಅದಕ್ಕೆ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನೀವು ಈ ಸ್ಪ್ರೇ ಯೂಸ್ ಮಾಡೋದಕ್ಕಿಂತ ಮುಂಚೆ ಎಲ್ಲಿಗಾದ್ರೂ ಬೇರೆ ಸ್ಕಿನ್ಗೆ ಎಲ್ಲಾದ್ರೂ ಅಂದ್ರೆ ಫೇಸು ಕಣ್ಣತ್ರ ಎಲ್ಲ ತಗೊಂಡೋಗ್ಬಾರ್ದು. ಜಸ್ಟ್ ಏನ್ ಕೈ ಅಥವಾ ಕಾಲು ಬೇರೆ ಎಲ್ಲಾದ್ರೂ ಟ್ರೈ ಮಾಡಿ ಆಮೇಲೆ ಅಷ್ಟೇ ಯೂಸ್ ಮಾಡಿ. ಹಾಗೆ ಇನ್ನೊಂದು ಏನು ಮೇನ್ ಅಂತ ಅಂದ್ರೆ, ಈ ಸೆಕ್ಸ್ ಸ್ಪ್ರೇನ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ಏನ್ ಅನ್ಕೋತೀರಾ ಅಂದ್ರೆ, ಯಾರೇ ಆಗ್ಲಿ ಮನುಷ್ಯಂಗೆ ಅದೇ ಇರುತ್ತೆ, ಒಂದು ಯೂಸ್ ಮಾಡೋದ್ರಿಂದ, ಒಂದ್ಸಲ ಯೂಸ್ ಮಾಡೋದ್ರಿಂದ ಜಾಸ್ತಿ ಅಷ್ಟು ಟೈಮ್ ಮಾಡ್ತೀವಿ ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಸ್ಪ್ರೇ ಮಾಡ್ಕೊಂಡ್ರೆ ಏನಾದ್ರೂ ಜಾಸ್ತಿ ಟೈಮ್ ಮಾಡ್ಬೋದಾ ಅಂತ. ದಯವಿಟ್ಟು ಆ ತರ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಅಂದ್ರೆ, ಈ ಸೆಕ್ಸ್ ಸ್ಪ್ರೇ ಅಥವಾ ಡಿಲೇ ಸ್ಪ್ರೇ ಅನ್ನುವಂಥದ್ದು ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ, ಈ
ಹೆಣ್ಮಕ್ಳಿಗೆಲ್ಲ ಹೇಗೆ ಸಿ ಸೆಕ್ಷನ್ ಮಾಡುವಂಥ ಟೈಮಲ್ಲಿ ಅನಸ್ತೇಷಿಯಾ ಕೊಡ್ತಾರೆ, ಡಿಟ್ಟೋ ಇದು ಅದೇ ಥರನೇ ವರ್ಕ್ ಮಾಡುತ್ತೆ. ಜಾಸ್ತಿ ನೀವು ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಇವತ್ತು ನಾನು ಹೇಳಿದ್ದು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಮತ್ತು ತುಂಬ ಯೂಸ್ ಮಾಡೋದಕ್ಕೂ ಹೋಗಬೇಡಿ, ಏನಿರುತ್ತೆ ನ್ಯಾಚುರಲ್ ಆಗಿ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದೆಲ್ಲ ಜಸ್ಟ್ ಲೈಫಲ್ಲಿ ಏನೋ ಒಂದು ಎಕ್ಸ್ಪರಿಮೆಂಟ್ ಮಾಡಬೇಕು ಅಂತ ಅನ್ಕೊಳೋರಿಗೆ ಮಾತ್ರ ಅಷ್ಟೇ. ಯಾವಾಗಲೂ ಅದಕ್ಕೆ ಅಡಿಕ್ಟ್ ಆಗಕ್ಕೆ ಹೋಗ್ಬೇಡಿ. ಹಾಗೆ ಲಾಸ್ಟ್ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಹೌದು ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಈ ಡಿಲೇ ಸ್ಪ್ರೇ ಅಥವಾ ಸೆಕ್ಸ್ ಸ್ಪ್ರೇ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಲಾಂಗ್ ಟೈಮ್ ಸೆಕ್ಸ್ ಮಾಡಲಿಕ್ಕೆ ಅಂತ. ಮತ್ತೆ ಯಾರು ಈ ಎರೆಕ್ಷನ್ ಪ್ರಾಬ್ಲಮ್ ಇರುತ್ತಲ್ವಾ ಅವ್ರು ಯೂಸ್ ಮಾಡ್ತಾರೆ. ಈ ಏನು ನಿಮಗೆ ಸೆಕ್ಸ್ ಮೂಡೇ ಬರ್ದಿದ್ರೆ ಅಥವಾ ಒಂದು ಸ್ವಲ್ಪನೂ ನಿಮ್ಮ ಶಿಶ್ನದಲ್ಲಿ ಎರೆಕ್ಷನ್ ಬರ್ದೇ ಇದ್ರೆ ನೀವು ಈ ಸ್ಪ್ರೇ ಯೂಸ್ ಮಾಡಿದ್ರು ವೇಸ್ಟ್. ಯಾಕೆಂದ್ರೆ ಫಸ್ಟ್ ನಿಮ್ಮ ಮನಸ್ಸಲ್ಲಿ ಸೆಕ್ಸ್ ಫೀಲಿಂಗ್ಸ್ ಬರಬೇಕು, ಮತ್ತೆ ಒಂದು ಸ್ವಲ್ಪನಾದ್ರೂ ಆಗಲಿ ನಿಮ್ಮ ಶಿಶ್ನದಲ್ಲಿ ಎರೆಕ್ಷನ್ ಅನ್ನೋಂಥದ್ದು ಇರಲೇಬೇಕು. ಸೊ ಇವತ್ತು ನೀವೆಲ್ಲ ಕೇಳಿದಂಥ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಒಂದು ಲಾಸ್ಟ್ ನನ್ನದೊಂದು ಇದು ಏನು ರಿಕ್ವೆಸ್ಟ್ ಅಂದ್ರೆ, ನಾನು ಹಿಂದೆ ಒಂದು ವಿಡಿಯೋ ಹಾಕಿದ್ದೆ, ಅಂದ್ರೆ ಮೊನ್ನೆ ಹಾಕಿದ್ದಂಥದ್ದು ಮಹಿಳೆಯ ಜನನಾಂಗದ ಬಗ್ಗೆ. ತುಂಬಾ ಜನ ನನಗೆ ಆಲ್ಮೋಸ್ಟ್ ನನಗೊಂದು 350 to 400 ಕಾಮೆಂಟ್ಸ್ ಬಂದಿತ್ತು. ಎಲ್ಲ ಒಳ್ಳೆ ರೀತಿಯಲ್ಲೇ ಕಾಮೆಂಟ್ಸ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಒಂದು 3 ಜನ ಮಾತ್ರ ನಾನು ಇಲ್ಲಿ ಓಪನ್ ಆಗಿ ಹೇಳಕ್ ಇಷ್ಟಪಡ್ತೀನಿ, ನಿಂದಾದು ಅಂತಾನು ಕೇಳಿದ್ದೀರಾ. ನೀವು ಅದೇ ಜಾಗದಿಂದನೇ ನಿಮ್ಮ ತಾಯಿ ಹೊಟ್ಟೆಯಿಂದ ಹೊರಗಡೆ ಬಂದಿರೋದು. ಸೊ ನಾನು ಇದಕ್ಕಿಂತ ಜಾಸ್ತಿ ಏನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಅರ್ಥ ಆಯ್ತು ನಿಮ್ಗೆಲ್ಲ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಗುಡ್ ನೈಟ್, ಲವ್ ಯು ಆಲ್.